ಎಲ್ಲರಿಗೂ ನಮಸ್ಕಾರ ಕಣ್ರಡು. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನೋಡಿ, ಇವರು ಆಟೋ ಚಾಲಕರೇ ಅಲ್ಲ, ತಪ್ಪು ನೀವು ಅನ್ಕೊಂಡ್ರೆ. ಮೊನ್ನೆ ಯಶಣ್ಣ ಅವ್ರು ಹೇಳಿದ್ರಲ್ವಾ, ಕಾಲಕ್ಕೆ ತಕ್ಕಂಗೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಅಣ್ಣ, ನೀವು ಫಸ್ಟ್ ಏನು ಕೆಲಸ ಮಾಡ್ತಾ ಇದ್ರಿ ಅಣ್ಣ? ನಾನು ಏನೋ ಕಾರ್ಪೊರೇಟಲ್ಲಿ ಏನೋ ಕೆಲಸ ಮಾಡ್ತಿದ್ದೆ, ಬಟ್ ಇವಾಗ ನಾನು ಆಟೋ ಡ್ರೈವರ್. ಬಟ್ ಇವರು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅಂದರೆ, ಅಣ್ಣ ಒಂದ್ಸರಿ ಏನಾದರೂ ನಮ್ಮ ಚಾನಲ್ ಇಂಟ್ರೋ ಹೆಂಗೆ ಕೊಡೋದು? ನಮ್ಮ ಚಾನಲ್ಗ ಹಾಯ್, ದಿಸ್ ಇಸ್ ಪರಶುರಾಮ್ ಶೆಟ್ಟಿ's ಚಾನಲ್. ಪ್ಲೀಸ್ ಡೂ ಗಿವ್ him a follow and subscribe to his channel and what else, have fun and we are not going to disappoint you. ಒಳ್ಳೆ ಕಾಂಟೆಂಟ್ ಕೊಡ್ತಾ ಇರ್ತೀವಿ. ಯು ಕಮ್ ಫುಲ್ ಇಂಗ್ಲೀಷ್ ಅಣ್ಣ. ಇವ್ರ ಆಟೋ ತೋರಿಸ್ತೀನಿ ನಾನು ನಿಮಗೆ. ಸದ್ಯಕ್ಕೆ ಇಷ್ಟಿರಲಿ, ಒಂಚೂರು ಕೆಲಸ ಇದೆ, ಹೋಗ್ಬಿಟ್ಟು ಮುಗಿಸ್ಕೊಂಬಂದು ಇನ್ನೂ ಇದೆ, ಇರಿ ನೋಡ್ತಾ ಇರಿ. ಖಂಡಿತ. ಹಲೋ, ಹಾಯ್ ಗಾಯ್ಸ್, ದಿಸ್ ಈಸ್ ಪರಶುರಾಮ್ ಶೆಟ್ಟಿ. Please do subscribe and more videos. Definitely press the bell icon button to subscribe, get notified. Click on the bell icon, follow his YouTube channel. I think he's doing a great job and you all should support him. ಥ್ಯಾಂಕ್ ಯು ಸೊ ಮಚ್. ಇನ್ನೂ ಇದೆ, ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಬರ್ತೀನಿ. ಇನ್ನು ಯಾವ್ಯಾವ ಥರ ಇಂಗ್ಲೀಷು ಇವರಿಂದ ಕಲಿಯೋಣ ನಾವು ಇವತ್ತು. ಸರ್, ನಾವು ಹಿಂಗೆಲ್ಲ ಇರ್ತೀವಿ, ಯಾವುದೋ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತಾನೆ ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ವಿ. ಕಾರಣಾಂತರಗಳಿಂದ ದೇವರು ಅದನ್ನು ದೂರ ಮಾಡಿಬಿಟ್ಟ. ಅಂದರೆ ಓದನ್ನು ದೂರ ಮಾಡ್ದ, ಆದರೆ ಇಂಥ ಆಫೀಸುಗಳಿಗೆಲ್ಲ ಸುತ್ತಾಡೋದನ್ನು ದೂರ ಮಾಡಲಿಲ್ಲ. ಇದಿರಿ, ಐ ನೋ ಇಂಗ್ಲೀಷ್ and please do watch my videos, guys. ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ನಿಮ್ಮದು ಯೂಟ್ಯೂಬ್ ಇದೆ, ಬಟ್ ಏನು ಮಾಡ್ತಿಲ್ಲ. 90 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಎಲ್ಲರೂ ಕೇಳ್ತಾ ಇರೋದು ಇದನ್ನೇ, ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ದುಡ್ಡು ಬರ್ತಾ ಇದೆಯಾ? ಅದು ಸರ್, ಮೊನ್ನೆ ತಾನೇ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನು ಗೊತ್ತಾ, 8,000 4,000 hours ಇಂದ 8,000 hours ಹೋಗಿದ್ದಾರೆ. 8,000 hours ಆಗೋವರೆಗೂ ಮಾನಿಟೈಸ್ ಆಗಲ್ಲ. ಎಷ್ಟು ಅವರ್ಸ್ ಆಗಿದೆ ನಿಮ್ಮದು? ಸರ್, ನಂದು ಇವಾಗೇನೋ ಒಂದು 2,000 ಆಗಿದೆ. 2,000 ಆಗಿದೆಯಾ? ಸೂಪರ್. ಬಟ್ ಲಾಂಗ್ ವೇ ಟು ಗೋ, ಬಟ್ ವಿ ವಿಲ್ ಮೇಕ್ ಇಟ್. ಕನ್ಸಿಸ್ಟೆನ್ಸಿ ಅಷ್ಟೇ. ಆದರೂ ನೋಡಿ, ಇವರು ನಮ್ಮ ಬ್ರದರ್ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಆದರೆ ಒಂದು ಮಾತು ಮರ್ತಿಲ್ಲ. ಮಾತೃಭಾಷೆನ ಎಲ್ಲೇ ಹೋದ್ರು ನಮ್ಮ ಹತ್ರ ಬಂದರೆ ಕನ್ನಡ. ಅಷ್ಟು ಇವ್ರು ಇಂಗ್ಲೀಷ್ ಇನ್ನೂ ಕೇಳಿಲ್ಲ. ನೀವು ಕೇಳಿಸ್ತೀನಿ ರೀ, ಸ್ವಲ್ಪ ಈಗ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ಬೇರೆಯವ್ರಿಗೆ ಬೇರೆ ಕೆಲ್ಸಕ್ಕೆ ಬಂದಿದ್ದೀವಿ ಅಲ್ವಾ? ಹೌದು ಸರ್. ಹಂಗನ್ನಕ್ಕೆ ಏನಂತಾರೆ ಸರ್? ಅಲ್ಲ, ಬೇರೆ ಕೆಲಸಕ್ಕೋಸ್ಕರ ಬಂದಿದ್ದೀವಿ ಅನ್ನಕ್ಕೆ. For some other work. We are here for some other work. Please wait to 5 to 10 minutes. I will tell you. Standard agella. We are preoccupied with some other. We are preoccupied with some other work. With some other work. English. ನಮ್ಮ ಮಿಸ್ ಕಲ್ಸ್ಕೊಟ್ಟಿಲ್ಲ, ಇವರಿಂದ ಕಲ್ತ್ಕೊಂಡ್ಬಿಡ್ತೀನಿ ಪಕ್ಕ. ಸರ್, ನಾಳೆಯಿಂದ ಫೋನ್ ಹಾಕ್ತೀನಿ. ಕಾನ್ಫರೆನ್ಸಲ್ಲಿ ಮಾತಾಡ್ತಾ ನನಗೂ ಇಂಗ್ಲೀಷ್ ಹೇಳ್ಕೊಡಿ. ಖಂಡಿತ ಸರ್. ಏನು ಗೊತ್ತಾ, ಇವಾಗ ಯಾವುದೇ ಒಂದು ಭಾಷೆ ಕಲಿಬೇಕಂದ್ರೆ ನಾವು ಫಸ್ಟು ಆ ಭಾಷೆಯಲ್ಲಿ ಯೋಚನೆ ಮಾಡಬೇಕು. ಇವಾಗ ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ರೆ ನನ್ನ ತಲೆ ಇಂಗ್ಲೀಷಲ್ಲೇ ಓಡುತ್ತೆ. ಕನ್ನಡಲ್ಲಿ ಮಾತಾಡ್ತಿದ್ರೆ ಆಲೋಚನೆಗಳು, ಪದಗಳು. ಸರ್, ಒಂದು ನನಗೆ ಗೊತ್ತಿರೋಂಗೆ, ಬುಕ್ಕಲ್ಲಿ ಕಲಿಯೋ ಪಾಠಕ್ಕಿಂತ ಜೊತೆಯಲ್ಲಿರೋರು ಸ್ನೇಹಿತರಿಂದ, ಪಾಸಿಟಿವ್ ಆರ್ ನೆಗೆಟಿವ್, ಜೊತೆಯಲ್ಲಿರೋರಿಂದ ಕಲಿಬೇಕು. ಅದು ಭಾಳ ಈಸಿಯಾಗಿ ಕಲಿಬೋದು, ಭಾಳ ದೀರ್ಘಕಾಲ ತಲೆಯಲ್ಲಿ ಕೂಡ ಉಳ್ಕೊಳ್ಳುತ್ತೆ. ಖಂಡಿತ. ಒಂದೇ ಒಂದು ಪದ ತೆಗಿತೀನಿ ನನ್ನ ಇದರಲ್ಲಿ. ಫ್ರೆಂಡ್ಸ್ ಅನ್ನೋದು ನಂಬಕ್ಕೆ ಹೋಗಲ್ಲ ನಾನು. ಸೊ ಅದು ಬಿಟ್ಟರೆ ಮಾತಾಡಬೇಕು. ಬಳಕೆ ನ್ಯೂಸ್ ಪೇಪರು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾವುದೇ ಭಾಷೆ ಆಗಲಿ. ಇವಾಗ ನಾನು ಕನ್ನಡ ಕಲಿತಿದ್ದೀನಿ ಅಂದರೆ ಕನ್ನಡ ನ್ಯೂಸ್ ಪೇಪರ್ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೌದು, ಹಿಂದಿ ಕಲಿತಾನೆ. ಥ್ಯಾಂಕ್ ಯು. ಹಾಂ, ನಮ್ಮಿಬ್ಬರ ಜೊತೆಲಿ ಇನ್ನೊಬ್ರು ಇದ್ದಾರೆ. ಅವ್ರನ್ನ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ನಿಮಗೆ ಯಾರವರು ಅಂತ. ಇವರು ನಾವು, ನಮ್ಮ ಜೊತೆಲಿ ಇನ್ನೊಬ್ರು ಇದ್ದಾರೆ, ಒಂಥರ ಸೆಲೆಬ್ರಿಟಿನೇ ಅವರು. ಖುಷಿ ಆಗ್ಬಿಡ್ತು. ಏನಪ್ಪ ಇವತ್ತು ವಿಚಾರ ಅಂದರೆ ಏನೂ ಇಲ್ಲ, ನೋಡಿ ಹೆಂಗಿದೆ ಅಂತ. ಫಸ್ಟ್ ಇದನ್ನ ಕುಂಡಿಸ್ಬಿಡ್ತೀನಿ. ಇವ್ರಿಗೆ ಕೆಲವೊಂದು ಕ್ವಶನ್ಗಳನ್ನ ಕೇಳೋಣ ಇರಿ ಇವ್ರಿಗೆ. ಸೊ ಇವರಿಬ್ರಿಗೂ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತಾ ಹೋಗೋಣ. ಸರ್, ಜೀವನ ಹೆಂಗೆ ನಡೀತಾ ಇದೆ? ನಡೀತಾ ಇದೆ ಸರ್. ನಾವು ಹೆಂಗೆ ಅನ್ಕೊತೀವಿ ಆ ಥರ ನಡಿಯೋಕ್ಕೆ ಹೋಗಲ್ಲ. ಲೈಫ್ ಇಸ್ ನಾಟ್ ಫೇರ್ ಅಂತಾರೆ. ಏನು ಗೊತ್ತಾ, ಕೆಲವ್ರಿಗೆ ಕಡಿಮೆ ಕಷ್ಟ ಬರುತ್ತೆ, ಕೆಲವ್ರಿಗೆ ಜಾಸ್ತಿ ಕಷ್ಟ ಇರುತ್ತೆ, ಕೆಲವ್ರು ಹುಟ್ಟಾಗ್ಲಿಂದಾನೇ ಕಷ್ಟ ಇರುತ್ತೆ, ಕೆಲವ್ರು ಸಾಯೋವರೆಗೂ ಕಷ್ಟ ನೋಡ್ತಾನೆ ಇರ್ತಾರೆ. ಆ ಕಷ್ಟ ನಾವೇನು ಮಾಡ್ತಿದ್ದೀವಿ ಅದನ್ನು ಹಿಂಡರ್ ಮಾಡಬಾರ್ದು. ಅಂದರೆ ಸರ್,
ನೀವು ನನಗೆ ಗೊತ್ತಿರೋಂಗೆ ನಿಮ್ಮನ್ನ ನಾನು ಭಾಳ ದಿವಸದಿಂದ ನೋಡಿದ್ದೀನಿ. ನೀವು ಅಷ್ಟು ಕ್ಲೀನಾಗಿ ಮಾತಾಡೋದು ಅದೆಲ್ಲ ನೋಡಿದ್ರೆ ನಿಮಗೆ ಇದು ಆಟೋ ಫೀಲ್ಡ್ ಅನ್ನೋದು ಭಾಳ ಹಿಂದೆಯಿಂದ ಬಂದವರಲ್ಲ, ಸೊ ಸದ್ಯಕ್ಕೆ ಬಂದವರು. ಈಗ ನಡೀತಾ ಇರೋವಂಥ ಕೆಲವೊಂದು ಅದು ಇದಕ್ಕೆ ನೀವು ಹೌದಪ್ಪ ನಾನು ಆಟೋ ಓಡ್ಸೋಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಿದ್ಯಾ? ಖಂಡಿತ ಸರ್. ನಾವು ಏನೇ ಕೆಲಸ ಮಾಡಿ ಇಲ್ಲಿವರೆಗೂ ಬಂದಿದ್ರೆ ನಮ್ಮ ಹಿಂದೆ ತೊಗೊಂಡಿರೋವಂಥ ಡಿಸಿಷನ್ಗಳೇ ಕಾರಣ. ನಾವು ಇವತ್ತೆಲ್ಲೋ ಒಂದು ಜಾಗದಲ್ಲಿ ಇದ್ದೀವಿ ಅಂದರೆ ಆ ಡಿಸಿಷನ್ಗಳನ್ನ ರೆಸ್ಪೆಕ್ಟ್ ಮಾಡಬೇಕು. ಯಾವುದೇ ರೀತಿ ರಿಗ್ರೆಟ್ ಇರಲೇಬಾರ್ದು ಮನುಷ್ಯನಿಗೆ. ನಾನು ಸಾಕಷ್ಟು ಕೆಲಸಗಳು ಮಾಡಿದ್ದೀನಿ. ಆಟೋ ಡ್ರೈವರ್ ಆಗೋಕ್ಕೆ ಮುಂಚೆ ಜಿಮ್ಮಲ್ಲಿ ಕೆಲಸ ಮಾಡಿದ್ದೀನಿ, ನೆಲ ಒರೆಸಿದ್ದೀನಿ, ಬಾತ್ರೂಮ್ ತೊಳೆದಿದ್ದೀನಿ, ಇದೆಲ್ಲ ಕೆಲಸ ಮಾಡಿದ್ದೀನಿ. ಹಾಂ ಹೌದು ಸರ್. 5,000 ಸಂಬಳ ಹೇಳ್ತೀನಿ. ಜಿಮ್ ಹೆಸರು ಹೇಳೋಕ್ಕಲ್ಲ. ಅಲ್ಲಿ ಅಸಿಸ್ಟೆಂಟ್ ಟ್ರೈನರ್ ಆಗಿ ತೊಗೊಂಡ್ರು, ಬಟ್ ಕೆಲಸಗಳು ಮಾಡಿಸಿದ್ರು, ಮಾಡಿದೆ. ಅದೇನು ನೀವು ಆಟೋ ಡ್ರೈವರ್ ಆಗಿದ್ದೀರಲ್ವಾ, ಆಟೋ ಡ್ರೈವರ್ ಕೆಲಸ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ, ಓಕೆ ಅಲ್ವಾ? ಹ್ಞೂ ಸರ್. ಇವಾಗ ಹಿಂದೆ ಕೂತ್ಕೊಂಡು ವೆಲ್ ಮೈ ಲೈಫ್ ಇಸ್ ಬ್ಯೂಟಿಫುಲ್ ಸರ್. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಿಮ್ಮದು ಸ್ವಂತ ಊರೆಲ್ಲ ಎಲ್ಲರೂ ಮಾತಾಡೋದು. ಸರ್ ನೀವು ಮೂಲತಃ ಎಲ್ಲಿಯವರು ಸರ್? ನಾನು ಬೆಂಗಳೂರವನೇ ಸರ್. ಬೆಂಗಳೂರವರು? ನನ್ನ ಪೂರ್ತಿ ಹೆಸರು ರಾಕೇಶ್ ಬೆಂಗಳೂರು ಪಾಲಾಕ್ಷಯ್ಯ ಅಂತ. ರಾಕೇಶ್ ಬೆಂಗಳೂರು ಪಾಲಾಕ್ಷಯ್ಯ. ಬೆಂಗಳೂರಲ್ಲಿ ಯಾವ ಏರಿಯಾ ಸರ್ ನಿಮ್ಮದು? ಉತ್ರಳ್ಳಿ ಸರ್. ಉತ್ರಳ್ಳಿ. ಅಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇನಾ? ಹುಟ್ಟಿದ್ದು ಬೆಳೆದಿದ್ದೆಲ್ಲ ಪದ್ಮನಾಭನಗರ. ಅಲ್ಲೇ 6 ಕಿಲೋಮೀಟರ್ ಪಕ್ಕದಲ್ಲೇ. ನಮ್ಮ ತಾತ ಮುತ್ತಾತ ಅವರೆಲ್ಲ ಇಲ್ಲೇ ಪಕ್ಕದಲ್ಲಿ ಹಾರೋಳಿ ಅಂತ ಬರುತ್ತೆ, ಆನೇಕಲ್ ರೋಡಲ್ಲಿ, ರಾಂಪುರ ಅಂತ ಮೂಲ ಆ ಊರು. ಓಕೆ ಸರ್. ನಾನು ಆಟೋ ಫೀಲ್ಡಿಗೆ ಬರೋಕ್ಕೆ ಒಂದು ಕಾರಣ ಇತ್ತು ನನಗೆ. ಯಾಕಂದರೆ ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೆ. ಸೊ ನಾನು ಕೂಲಿ ಕೆಲಸ ಮಾಡ್ತಾ ಒಂದಿನ ಕೆಲಸ ಇರ್ತಾ ಇತ್ತು, ಒಂದಿನ ಕೆಲಸ ಇರ್ತಾ ಇರಲಿಲ್ಲ. ಮೇಸ್ತ್ರಿ ಇವತ್ತು ಮಳೆ ಬಂದಿದ್ಯಾ, ಇವತ್ತು ಕೆಲಸ ಇಲ್ಲ, ಹಂಗೆ ಹಿಂಗೆ ಅಂತ ಅನ್ನೋರು. ಇವಾಗ ನೀವು ಆಟೋ ಫೀಲ್ಡಿಗೆ ಬರೋಕ್ಕೆ ಏನಾದರೂ ಒಂದು ನಿರ್ಧಾರ ಇರುತ್ತೆ. ಆ ನಿರ್ಧಾರ ಯಾವುದಾಗಿತ್ತು ಹೇಳ್ತೀನಿ ಸರ್. ಇದು ಒಂದು ಸ್ವಲ್ಪ ಕಾಂಟ್ರಡಿಕ್ಟರಿ ಆಗುತ್ತೆ, ಬಟ್ ಪರವಾಗಿಲ್ಲ. ಏನಂದರೆ ನಾನು ಡೈರೆಕ್ಟಾಗಿ ಆಟೋಗೆ ಬರಲಿಲ್ಲ. ಅದೇ ಹೇಳಿದೆ ಅಲ್ಲ, ಜಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೆ 5,000ಕ್ಕೆ. ಅದು ದುಡ್ಡು ಸಾಲ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇದು ಸ್ವಿಗ್ಗಿ, ಝೊಮ್ಯಾಟೊ, ಅದಕ್ಕೆಲ್ಲ ಬೈಕ್ ಬೇಕಾಗಿತ್ತು. ನನ್ನ ಹತ್ರ ಬುಲೆಟ್ 500 ಇವಾಗಲೂ ಇದೆ. ಆ ಬೈಕಲ್ಲಿ ನನಗೆ 16-17 ಕಿಲೋಮೀಟರ್ ಕೊಡೋದು ಮೈಲೇಜು. ಇದು ಯಾವುದೋ 20% ಎಥನಾಲ್ ಅಂದ್ಬಿಟ್ಟು ಇಂಜಿನ್ ಬೇರೆ ಹಾಳಾಗ್ತಾ ಇದೆ. ಸೊ ಅದನ್ನು ಯೂಸ್ ಮಾಡೋಕ್ಕೆ ಇವಾಗ ಆಗ್ತಾಯಿಲ್ಲ. ಆ ಟೈಮಲ್ಲಿ ಏನಾಯಿತು, ನನಗೆ 16-17 ಮೈಲೇಜ್ ಕೊಟ್ಟಾಗ ನಾನು ಯಾವುದಾದ್ರೂ ಡ್ರಾಪು, ಪಿಕಪ್ಪು ಅಂದರೆ ಬೈಕ್ ಟ್ಯಾಕ್ಸಿನೂ ಮಾಡಿದ್ದೀನಿ. ಅದು ಮಾಡಿದಾಗ ವರ್ಕೌಟ್ ಆಗ್ತಾ ಇರಲಿಲ್ಲ ನನ್ನ ದುಡ್ಡು. ಅವಾಗ ಏನು ಮಾಡಿದೆ, ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ದಾಗ 5,000 ಸಾಲ್ತಿರ್ಲಿಲ್ಲ ಅಂದ್ಬಿಟ್ಟು ಮನೆ ಬಿಟ್ಟು ಬಂದುಬಿಟ್ಟಿದ್ದೆ. 3 ತಿಂಗಳು ಜಿಮ್ಮಲ್ಲೇ ಇದೆ. ಸೊ ಆ ಟೈಮಲ್ಲಿ ನನಗೆ ಕೆಲವು ಅರ್ಥ ಆಯಿತು ಜೀವನದಲ್ಲಿ. ನಾವು ಕೆಳಗಡೆ ಬಿದ್ದಾಗ ಯಾರು ಬರಲ್ಲ ಕೈ ಎತ್ತಾಗ, ಅಂದರೆ ಸಪೋರ್ಟ್ ಮಾಡೋಕ್ಕೆ. ನಮ್ಮನ್ನು ನಾವೇ ಸರಿ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಯಿತು, ಸ್ವಲ್ಪ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೈಕಲಲ್ಲಿ ಡೆಲಿವರಿ ಎಲ್ಲ ಮಾಡಿ. ಆವಾಗ ಇನ್ನೊಂದೇನೋ ನಡೀತು. ಆ ಜಿಮ್ಮು ಬಿಟ್ಟು ಬರಬೇಕಾಯ್ತು. ಆ ಜಿಮ್ ಬಿಟ್ಟು ಬಂದಮೇಲೆ ನನಗೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಯಿತು. ನನ್ನ ಡೈಲಿ ಊಟಕ್ಕೂ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಅಂದರೆ 5,000 ಸಂಬಳದಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಒಂದು ಅರ್ಧ ಚಿತ್ರಾನ್ನ ತಿಂತಾಯಿದ್ದೆ, ಸಾಯಂಕಾಲ ಇದ್ರೆ ಮೊಸರನ್ನ ಅರ್ಧ, ಇಲ್ಲಾಂದರೆ ರೊಟ್ಟಿ ಗಿಟ್ಟಿ ತಿನ್ಕೊಂಡು ಇರ್ತಾಯಿದ್ದೆ. ಇಲ್ಲಾಂದರೆ ಅದು ಇಲ್ಲ. ಆ ಟೈಮ್ ಆದಮೇಲೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಯಿತು. ಯಾರೋ ಒಬ್ಬ ಪುಣ್ಯಾತ್ಮ ಬಾಡಿಗೆಗೆ ಆಟೋ ಕೊಟ್ಟ, 300 ರೂಪಾಯಿಗೆ. ಸ್ವಲ್ಪ ದುಡ್ಡು ಮಾಡಿದೆ. ಲೈಫಲ್ಲಿ ಏನೇನೋ ಕಾಣಿಸ್ತು ಸರ್. ಆಮೇಲೆ ನನಗೆ ಹಿಂದ್ಗಡೆ ನೀವು ಆಟೋ ಫೀಲ್ಡಿಗೆ ಬರೋಕ್ಕೆ ಕೂತ್ಕೊಳ್ಳೋರು ಮರ್ಯಾದೆ ಕೊಡಲಿಲ್ಲ ಕೆಲವರು. ಅವಾಗ ಸ್ವಲ್ಪ ನೆಗೆಟಿವ್ ಟ್ರಿಪ್ಪಿಗೆ ಹೋದೆ. ಇನ್ ಲೈಫ್ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ ಸರ್. ನಾವು ಕುಗ್ಬಾರ್ದು ಅಷ್ಟೇ. ಇವಾಗ ನೀವು ಮಾತಾಡ್ತಾ ನಿಮ್ಮ ಕಣ್ಣಲ್ಲಿ ನೀರು ಬಂತಲ್ಲ, ಆ ಫೀಲು, ಆ ಟೈಮಲ್ಲಿ ಈ ಮೈಂಡ್ಸೆಟ್, ನೀವು ಇವಾಗಿರುವಂಥ ಪೊಸಿಷನ್ನು, ಅವಾಗಿನ ಎಕ್ಸ್ಪೀರಿಯನ್ಸು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಆ ಎಕ್ಸ್ಪೀರಿಯನ್ಸಿಂದ ನೀವು ಇಲ್ಲಿ ಬಂದು ಕೂತಿರೋದು. ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದಿದ್ದರೆ ನೀವು ಇಲ್ಲಿ ತನಕ ಬರೋ ಚಾನ್ಸೇ ಇರ್ತಿರಲಿಲ್ಲ. ಖಂಡಿತ. ಅದನ್ನೇ ನಾನು ಹೇಳಕ್ಕೆ ಬಂದಿದ್ದು. ಡಿಸಿಷನ್ಗಳು ಸರ್, ಯಾವುದೇ ಡಿಸಿಷನ್ ತೊಗೊಂಡಿದ್ರು ಲೈಫಲ್ಲಿ, ಅದು ತಪ್ಪು, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ನೋಡಬಾರ್ದು. ಮುಂದೆ ಏನು ಡಿಸಿಷನ್ ತೊಗೊಂಡ್ರೆ ಅದು ಸರಿ ಹೋಗುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಯಾಕಂದರೆ ಲೈಫ್ ಹೆಂಗೆ ಗೊತ್ತಾ, ಇವಾಗ ನಾನು ರೋಡಲ್ಲಿ ಹೋಗ್ತಾ ಇದ್ರೆ
ಕಾರ್ಗಳು ಕಾಣಿಸುತ್ತೆ, ನಾನು ನೋಟಿಸ್ ಮಾಡಕ್ ಹೋಗಲ್ಲ. ಅದೇ ನಾನು ಒಂದು ರೆಡ್ ಕಲರ್ ಕಾರ್ ತಗೊಂತೀನಿ ಅಂದ್ರೆ ರೋಡ್ ತುಂಬಾ ಬರೀ ರೆಡ್ ಕಲರ್ ಕಾರೇ ಕಾಣಿಸೋದು. ಏನ್ ಗೊತ್ತಾ, ನಮ್ ಬ್ರೈನ್ ಎಲ್ಲ ಅಬ್ಸರ್ವ್ ಮಾಡುತ್ತೆ. ನಾವು ಯೂಸ್ ಮಾಡೋ 10% ಅಷ್ಟೇ. ಈ 10% ಅಲ್ಲಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಫಿಲ್ಟರ್ ಮಾಡಿ ನಿಮ್ಮ ಬ್ರೈನ್ ನಿಮಗೆ ಪ್ರಾಸೆಸ್ ಮಾಡೋದು. ಸೊ ನಿಮ್ಗೆ ರೆಡ್ ಕಾರು ಇಂಟ್ರೆಸ್ಟಿಂಗ್ ಇರಲಿಲ್ಲ ನಿಮ್ಮ ಬ್ರೈನ್ಗೆ, ನೀವು ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಕೊಂಡ್ರಿ. ಹಾಗೇನೆ ಪ್ರಾಬ್ಲಮ್ಸ್ನ ನೋಡಿ ಹೆದರಬಾರ್ದು. ಈ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ನೀವು ಥಾಟ್ ಪ್ರಾಸೆಸ್ನ ಜಾಸ್ತಿ ಮಾಡ್ಕೊತಾ ಹೋದ್ರೆ. ಒಂದು ಮಾತ್ರ ನಾನು ಹೇಳ್ತೀನಿ, ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇರ್ಬೋದು, 5 ನಿಮಿಷ ಕೂತ್ಕೊಂಡು ಅನಲೈಸ್ ಮಾಡಿ ಡಿಸಿಷನ್ ಏನು ತಗೋತೀವಿ ಅಲ್ಲೇ ನಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಆದರೆ ಆ ಡಿಸಿಷನ್ ಮೇಕಿಂಗ್ ಇದೆಯಲ್ಲ ನಮ್ಮ ತಾಳ್ಮೆಯಿಂದ ತಗೋಬೇಕು. ಏನೋ ಹೇಳಿದ್ರೆ ಗೊತ್ತಾ, ಅವಾಗಲೇ ನಗ್ನಗ್ತಾ ಇರ್ತೀನಿ, ಯಾವುದಕ್ಕೂ ಟೆನ್ಷನ್ ತೊಗೊಳಲ್ಲ, ಸೀರಿಯಸ್ ವಿಷಯನೂ ಅಷ್ಟೇ. ಅದೇ ಅ ಕಾಮ್ ಮೈಂಡ್ ಕ್ಯಾನ್ ಫಂಕ್ಷನ್ ಇನ್ ಕೇಯಾಸ್ ಅಂದರೆ ಅರ್ಥ ಏನು ಗೊತ್ತಾ, ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ಎಂಥ ದೊಡ್ಡ ದುರ್ಘಟನೆನೂ ನಿಮ್ಮನ್ನ ಶೇಕ್ ಮಾಡಲ್ಲ. ನಗ್ತಾ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಬರುತ್ತೆ. ಆಮೇಲೆ ನಾವು ಕೋಪಕ್ಕೆ ಕೈ ಕೊಟ್ಟರೆ ಮೂಗು ಕೊಯ್ಕೊತೀವಿ. ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ. ನಮ್ಮನ್ನು ನೀವು ಎಮೋಷ್ನಲ್ ಮಾಡಿಬಿಟ್ರಿ. ನೋಡಿ ಅಣ್ಣ, ಇಷ್ಟೊಂದೆಲ್ಲ ಕಷ್ಟ ನೋಡ್ಬಿಟ್ಟು ನಾವು ಆಟೋ ಫೀಲ್ಡಿಗೆ ಬಂದಿದ್ದೀವಿ. ಸೊ ಇಲ್ಲೂ ಕೆಲವೊಬ್ಬರು ನಮ್ಮನ್ನ ಬೇಜಾರು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಪಬ್ಲಿಕಲ್ಲಿ ಈ ಥರ ಎಲ್ಲ ಇರೋಕ್ಕಾಗಲ್ಲ. ನೋಡಿ, ಈ ಥರ ಪ್ರಶಾಂತವಾಗಿ ಎಲ್ಲನ ಜಾಗ ಸಿಕ್ಕಿದಾಗ ಎಲ್ಲರೂ ಕೂತ್ಕೊಂಡು ನಮ್ಮ ನೋವುಗಳನ್ನ ನಾವು ಹೇಳ್ಕೊತೀವಿ. ಸೊ ಆಟೋ ಗೆಳೆಯರ ಜೊತೆ ಸೇರಿ ನಾವು ಗೆಳೆಯರ ಜೊತೆ ಸೇರಿ ಒಂದು ಆತ್ಮೀಯತೆಯಿಂದ ಏನೋ ಪ್ರಾಬ್ಲಮ್ಸನ್ನೆಲ್ಲ ನಗುತ್ತಾ ಒಂದು ಟೀ ಕುಡ್ಕೊಂಡು, ದಮ್ ಹೊಡ್ಕೊಂಡು, ಟಿಫಿನ್ ಮಾಡಿಕೊಂಡು, ಊಟ ಮಾಡಿಕೊಂಡು, ಇವಾಗ ನಿಮ್ಗೆ ಹೇಳ್ತೀನಿ ನಾನು. ಸೊ ಈ ಥರ ವಿಚಾರಗಳನ್ನ ಪಬ್ಲಿಕಲ್ಲಿ ಡಿಸ್ಕಸ್ ಮಾಡಿ ಈ ಥರ ಕಣ್ಣೀರೆಲ್ಲ ತಗೊಂಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲದು ಪ್ರಶಾಂತವಾದ ಜಾಗ, ಒಂದೇ ಒಂದು ಹಾರನ್ ಸೌಂಡ್ ಇರಬಾರ್ದು, ಒಂದು ಗಾಡಿ ಸೌಂಡ್ ಇರಬಾರ್ದು. ಇಲ್ಲೇ ಅದೇನಂದ್ರಿ ಅಲ್ಲ ಸರ್, ಮೈಂಡು ಕಾಮ್ ಮೈಂಡ್. ಹೊರಗಡೆ ಇದ್ದಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡೋಕೆ ನಿಂತ್ಕೊಂಡ್ಬಿಡುತ್ತೆ. ಸೊ ಇಂಥ ಜಾಗದಲ್ಲಿ ಇದ್ದಾಗ ಅದನ್ನೆಲ್ಲ ಯಾವುದು ಅಬ್ಸರ್ವ್ ಮಾಡಲ್ಲ. ಅದು ಒಂದು ಸಣ್ಣ ಯಾರ್ಯಾರು ಒಪಿನಿಯನ್ ಏನೇನು ಇರ್ತವೆ, ಯಾರ್ಯಾರು ಯೋಚನೆ ಹೆಂಗೆ ಇರ್ತವೆ, ಯಾರ್ಯಾರ ಜೀವನ ಹೆಂಗಿರುತ್ತೆ. ಇವಾಗ ನೋಡ್ರಿ, ಅಲ್ಲೇ ಹೋಗ್ಬಿಡ್ತು ತಲೆ ಎಲ್ಲನೂ. ಆ ಕಡೆ ಹೋಗಿದ್ದೆ, ಒಬ್ಬೊಬ್ರ ಜೀವನಗಳ್ನು ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ನಿಂತ್ಕೊಂಡ್ವಿ. ಈ ಥರ ನಾವು ಕಷ್ಟ ಸುಖಗಳನ್ನ ಮಾತಾಡ್ತಾ ಇರ್ತೀವಿ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಕೆಲವೊಬ್ರು ಬಂದ್ಬಿಟ್ಟು ನೋಡ್ರಿ, ಪಾಪ ತುಂಬ ಕಷ್ಟ ಬಿದ್ದುಬಿಟ್ಟು ಏನೇನೋ ಆಗಿ ಆಟೋ ಡ್ರೈವರ್ ಆಗಿದ್ದಾರೆ ಕೊನೆಗೆ. ಸೊ ಕೆಲವ್ರು ಮಾತಾಡೋ ಪ್ರಕಾರ ಅವ್ರ ಮನಸ್ಸಿಗೆ ಎಷ್ಟು ತಿರ್ಗಾ ನೋವು, ಕಣ್ಣೀರು ಹಾಕ್ತಾ ಇರೋ ವ್ಯಕ್ತಿಗೆ ತಿರ್ಗಾ ಕಣ್ಣೀರು ಹಾಕುವಂಥ ಇದು. ಇವರು ಬಂದ ತಕ್ಷಣ ನಮ್ಗೊಂದು ಮಾತಂದರು, ಏನಪ್ಪ ಅಂತಂದರೆ, ನನಗೆ ತುಂಬ ಜನ ಹೇಳ್ತಾರೆ ಇವನು ಆಟೋ ಡ್ರೈವರೇ ಅಲ್ಲ ಅಂತ. ಗುರು, ನಾವು ಆಟೋ ಡ್ರೈವರು, ನಾವು ಕಷ್ಟಪಟ್ಟು ಬದುಕ್ತಾ ಇದ್ದೀವಿ, ಕಷ್ಟಪಟ್ಟು ನಮ್ಮ ಶ್ರಮದಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀವಿ ಆಟೋ? ನಾನಣ್ಣ 2019 ನಾನು ನವಂಬರಿಂದ ಸರ್. ನವಂಬರ್ ಆ್ಯಕ್ಚುಲಿ ಬರೀ ನವಂಬರ್ ಅಲ್ಲ, ಅದಕ್ಕೆ ಒಂದು 15 ದಿನ ಮುಂಚೆ ವೈರಲ್ ಆಗಿದ್ದು ಒಂದು ಹಿಂದೆ ಕಥೆ ಇದೆ ಸರ್. ಸೊ ಇವ್ರದ್ದು ಕೇಳ್ಬೋದಾಗಿತ್ತು. ಭಾಳ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ, ವೀಡಿಯೋಗಳಲ್ಲಿ ಎಲ್ಲ ಇವ್ರದ್ದು ಎಕ್ಸ್ಪ್ಲೋರ್ ಆಗಿದೆ, ಯಾವುದಕ್ಕೋಸ್ಕರ ಆಟೋಗೆ ಬಂದರು, ಏನು ಕತೆ ಅಂತೇಳಿ. ನೋಡ್ರಿ, ಇವ್ರ ಕತೆ ಇದಾಗಿತ್ತು. ನಾನು ಆಟೋ ಡ್ರೈವರ್ ಆಗಿದ್ದು ಹೆಂಗೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಬೇಡಪ್ಪ, ನಮ್ಮೊಂದು ಕಾನ್ಸೆಪ್ಟ್ ಇದೆ. ಸೊ ನಂದು ಬೇಗ ಬರ್ತೀವಿ ಅಲ್ಲ, ನಂದು ನಾನು ಹಿಂಗೆ ಆಟೋ ಡ್ರೈವರ್ ಹೆಂಗಾದೆ ನಾನು ಆಟೋಗೆ ಬರೋಕ್ಕೆ ಏನು ಕಾರಣ ಆಯಿತು. ಸೊ ನೋಡಿ, ಇವರು ತುಂಬ ನೋವುಗಳನ್ನು ತಿಂದು ಕೊನೆಯದಾಗಿ ನೆಮ್ಮದಿಯಾಗಿ ಆಟೋ ಓಡಿಸ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ ಆಟೋ ಡ್ರೈವರ್ ಆಗಿದ್ದಾರೆ. ನಾನು ಏನಕ್ಕೋಸ್ಕರ ಬಂದೆ ಆಟೋ ಫೀಲ್ಡ್ಗೆ ಅಂತ ಹೇಳ್ತೀನಿ. ಆದಷ್ಟು ಜಲ್ದಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಬ್ರದರ್, ಒಂದು ಸ್ವಲ್ಪ ಮೈ ಬ್ರದರ್ಸ್ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇದ್ಬಿಡೋಣ, ವೀಡಿಯೋನು ಬಿಟ್ಬಿಡೋಣ ಇವಾಗ. ಈ ವಿಡಿಯೋ ಬಿಟ್ಟ ಮೇಲೆ ಇನ್ನೂ ಮಾತುಕತೆಗಳು ನಮ್ಮದು ತೀರಾ ವೈಯಕ್ತಿಕವಾಗಿರ್ತವೆ. ಅವನ್ನೆಲ್ಲ ಪಬ್ಲಿಕಲ್ಲಿ ಚರ್ಚೆ ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಕೆಲವೊಂದನ್ನ ಎಲ್ಲರ ಮುಂದೆನೂ ಹೇಳೋಕ್ಕಾಗಲ್ಲ, ಕೆಲವೊಂದನ್ನು ಆ ಥರ ಹೌದು, ಕೆಲವು ವ್ಯಕ್ತಿಗಳ ಜೊತೆ ಮಾತ್ರನೇ ಡಿಸ್ಕಸ್ ಮಾಡಬೇಕಾಗ್ತದೆ. ಸೊ ಇಷ್ಟಂತೂ ನಿಮ್ಗೆ ಹೇಳಿದ್ವಿ. ಏನು ನಮಗೆ ಮಾತ್ರ ಅಲ್ಲ, ಈ ವಿಡಿಯೋ ನೋಡ್ತಾ ಇರೋ ನಿಮಗೂ ಇದೆ, ನಮಗೂ ಇದೆ, ಎಲ್ಲರಿಗೂ ಇರುತ್ತೆ. ಅದನ್ನ ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ನಾನಂತೂ ನಗ್ನಾಗ್ತಾ ನಿಭಾಯಿಸ್ತೀನಿ ಬ್ರದರ್. ನಮ್ಮ ಶೇರ್ ಮಾಡೋ ಉದ್ದೇಶ ಏನು ಗೊತ್ತಾ, ನಾವು ಪಟ್ಟಿರೋ ಕಷ್ಟ ಇನ್ನೊಬ್ಬ ನೋಡಿ ಅದರಿಂದ ಏನಾದ್ರು ಒಂಚೂರು ತಿಳ್ಕೊಂಡ್ರೆ ಸಾಕು. ಅದೇ ನನ್ನ ಇಂಟೆನ್ಷನ್. ನಾನು ಹಾಕುವಂಥ ಅರ್ನಿಂಗ್ಸ್ ವಿಡಿಯೋಯಿಂದ ನೋಡಿ ನಾನು ಕೂಡ ಇವನಷ್ಟು ಅರ್ನ್ ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ ಬರಲಿ ಅಂತ ನಾನು ಅರ್ನಿಂಗ್ ವಿಡಿಯೋ ಮಾಡೋದು
ಅದು ಬಿಟ್ಟು ನಿಮ್ಮನ್ನು ಹೀಯಾಳ್ಸೋಕ್ಕಾಗಲಿ ಮತ್ತೊಬ್ಬರನ್ನ ಇದು ಮಾಡೋಕ್ಕಾಗಲಿ ಅಲ್ಲ. ಅರ್ನಿಂಗ್ ಮಾಡ್ತಾ ಇದ್ದೀನಲ್ವ, ಅದನ್ನು ನೋಡಿ ನೀವು ಕೂಡ ಅರ್ನಿಂಗ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅಣ್ಣ ನೀನು ಕಂಟೆಂಟೆಡ್ ಮೂವಿ ನೋಡ್ತೀಯಾ, ಬಟ್ ಜನ ಇರೋದು ಇಲ್ಲಿ ಮಾಸ್ ಮೂವಿಗಳಿಗೆ ಫ್ಯಾನ್ಸ್ ಜಾಸ್ತಿ. ತಿಳ್ಕೊಬೇಕು ಫಸ್ಟು. ಇವಾಗ ನೀನು ಅದನ್ನೇ ಹೇಳ್ತೀಯಾ. ಸೊ ಆಟೋ ಡ್ರೈವರ್ಗಳ ಮೈಂಡ್ ಸೆಟ್ ಅವಾಗಿಂದ ಹೆಂಗಿದೆಯಪ್ಪ ಅಂದರೆ, ಒಬ್ಬನ ಬಟ್ಟೆ ಶಾಪ್ ಅವನು ಬಟ್ಟೆ ಮಾರ್ತಾನೆ ಸರ್, ನಾನು ಚಿಕ್ಕಪೇಟೆಯಿಂದ ಹೋಲ್ಸೇಲಲ್ಲಿ ಈ ರೇಟ್ಗೆ ಬಟ್ಟೆ ತಂದೆ ಅಂತ ಹೇಳ್ತಾನ? ಹಾಂ. ಒಬ್ಬ ಲಾರಿ ಅವರು ಎಲ್ಲಿಗೋ ಹೋಗ್ತಾರೆ ಒಂದು ಟ್ರಿಪ್ಪು, ಅವ್ರು ಎಷ್ಟೋ ಬಾಡಿಗೆ ತಗೊತಾರೆ, ಪಬ್ಲಿಕ್ ಡಾಮಿನೇಟಲ್ಲಿ ಬಂದು ಡಿಸ್ಕಸ್ ಮಾಡ್ತಾರೆ, ಇಷ್ಟು ಡೀಸೆಲ್ ಖರ್ಚಾಯಿತು, ಈ ಗಾಡಿಗೆ ಇಷ್ಟ ಆಯಿತು, ಇಷ್ಟು ಲಾಭ ಸಿಕ್ತು ಅಂತ. ಸೊ ಪ್ರತಿಯೊಬ್ಬರೂ ಅವ್ರವ್ರ ಬಿಸ್ನೆಸ್ ಸೀಕ್ರೆಟ್ನ ಬಿಟ್ಕೊಡಲ್ಲ, ನಾವು ಬಿಟ್ಕೊಡ್ಬಾರ್ದು ಅನ್ನೋ ಮೈಂಡ್ ಸೆಟ್ ಕೆಲವ್ರಿಗಿದೆ. ಯಾಕಂದರೆ ಅವರು ಕಂಟೆಂಟೆಡ್ ಮೂವಿ ನೋಡೋರಲ್ಲ, ಮಾಸ್ ಮೂವಿ ನೋಡ್ತಾ ಬೆಳೆದಿರೋರು ಅಲ್ವಾ. ಅವ್ರವ್ರದ್ದೇ ಯೋಚನೆಗಳು. ಅನ್ನೋರು ಅಂತ ಇರ್ತಾರೆ, ನಿನ್ಗೆ ಅನ್ಸಿದ್ದು ಮಾಡು, ಅದನ್ನೇ ಹೇಳೋದು. ನಮ್ಗೆ ಅನ್ಸಿದ್ದು ಮಾಡ್ತಾ ಇರಬೇಕು. ಅವ್ರಿಗೆ ಉಗಿಬೇಕು ಅನ್ಸುತ್ತು ಉಗಿತಾರೆ, ಹೊಗಳ್ಬೇಕು ಅನಿಸ್ತಾ ಹೊಗಳ್ತಾರೆ. ಅದು ಬಿಟ್ಟು ಯಾರನ್ನ ನಿನಗೆ ಒಂದೊತ್ತು ಊಟಕ್ಕೆ ಕಾಸು ಗೀಸಿದೆಯಾ ಕಳಿಸ್ಲೇನಪ್ಪ ಅಂತ ಯಾರನ್ನ ಕಮೆಂಟು ಫೋನು ಏನಾರ ಮಾಡಿದಾರಾ? ಸರ್ ನಿಮ್ಗೆ ನಮ್ಮನ್ನ ನಾವೇ ದುಡಿಬೇಕು ಅಲ್ವರಾ. ಈಗ ನೋಡಿ ವ್ಲಾಗರ್ಗಳು ಭಾಳ ಯಾವ ರೇಂಜ್ಗಿದೆ ಅಂದರೆ, ನಾನು ಅವಾಗಿಂದ ಫೋನ್ ಹಿಡ್ಕೊಂಡು ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ. ಏನಂದ್ರೆ ಒಬ್ಬ ಗಂಡಸು ದುಡಿತಾ ಇಲ್ಲ ಅಂದ್ರೆ ಅವನ ತಾಯಿಗೂ ಅವ್ನು ಭಾರ ಆಗ್ತಾನೆ ಸರ್. ಹೌದು ಸರ್, ಬೆಲೆನೇ ಇರಲ್ಲ. ಗಂಡಸೆ ಅಂತಲ್ಲ, ಯಾರೇ ಆಗಲಿ ದುಡ್ದಿಲ್ಲ ಅಂದರೆ ಮನೆಯೇ ಕೇಳಿ ಪ್ರೀತಿ ಅಂತ. ಬಟ್ ಒಂದು ಟೈಮ್ ಮನೆಗೆ ನಾವು ಕೂಡ ಭಾರ ಆಗಿದ್ದೀವಿ. ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಈಗ ಸುಮಾರು ದಿನಗಳಾಯಿತು ಬಿಟ್ಬಿಟ್ಟು, ಭಾಳ ದಿವಸದ ಹಿಂದೆ ಸರ್ ನಾನು ಭಾರ ಆಗಿದೆ, ಎಲ್ಲ ಇದಿದೆ. ಬಟ್ ದುಡಿಮೆ ಭಾಳ ಮುಖ್ಯ ಆಗುತ್ತೆ, ಆರ್ಥಿಕ ಸಮಸ್ಯೆ ಭಾಳ ಮುಖ್ಯ ಆಗುತ್ತೆ. ಇವತ್ತು ಯಾರೇ ನೋಡಿ ಚೆನ್ನಾಗಿ ದುಡಿತಾ ಇರೋರನ್ನ ನೋಡಿದ್ರೇ ಫಸ್ಟು ಅಮ್ಮಗೆ ನಾನೇ ಇಬ್ಬರು ಮಕ್ಕಳು ಅಂದ್ಕೊಳ್ಳಿ, ನಮ್ಮ ತಮ್ಮ ಮನೆಗೆ ಹೋಗ್ಬಿಟ್ಟು ತಿಂಗಳಿಗೆ 20,000 ರೂಪಾಯಿ ನನಗಿಂತ ಫಸ್ಟ್ ಕೊಟ್ಬಿಟ್ರೆ, ಮುದ್ದಿನ ಮಗ ಚಿಕನ್ ತರಲೇನೋ ಇವತ್ತು ನಿನಗೆ, ನನಗೆ ಅವಾಗ ನಾನೇನು ಬೇರೆಯವ್ರ ಹೋಟೆಲ್ ಹುಟ್ಬಿಟ್ನಾ? ಬೇರೆಯವ್ರ ಹೋಟೆಲ್ ಹುಟ್ಟಿಲ್ಲ, ಒಂದೇ ಹೋಟೆಲೇ ಹುಟ್ಟಿದ್ವು. ಬಟ್ ಸ್ವಲ್ಪ ಪೇಮೆಂಟ್ ಡಿಲೇ ಮಾಡಿದೆ ನಾನು ಕೊಡೋಕೆ. ಭೇದ ಭಾವ ಅದು ಬಿಟ್ಟು ತಾಯಿ ಹಂಗಂತ ತೀರಾ ಬಿಟ್ಕೊಡಲ್ಲ, ಒಂದು ಸ್ವಲ್ಪ ಹೇಳ್ತಾರೆ. ಅಂದರೆ ಅದು ಹೆಂಗಂದ್ರೆ ಅವ್ನು ಕೊಟ್ಟ, ಇವನು ಯಾಕೆ ಕೊಡ್ಲಿಲ್ವಲ್ಲ, ಇನ್ನೂ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ ಕಾಸು ಕೊಡು ಅಂತ. ಇವನ್ ಮೇಲೆ ಒಂದು ಸ್ವಲ್ಪ ಕರುಣೆ ತೋರಿಸೋಣ. ಓ ಪೇಮೆಂಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅವನ ಮೇಲೇ ಜಾಸ್ತಿ ಕರುಣೆ ತೋರಿಸ್ತಾ ಇದ್ದಾಳೆ, ನಾಳೆ ಆದಷ್ಟು ಜಲ್ದಿ ಕೊಟ್ಬಿಡ್ಬೇಕಪ್ಪ ಅಂತ ಅನ್ಕೋತಾರೆ. ಮುಂದಿನ ಪೀಳಿಗೆ ನಂದು ಇದೊಂದು ಮೆಸೇಜು. ನಾವು ಪೇರೆಂಟ್ಸು ಅಂದರೆ ಮಿಲೇನಿಯಲ್ಸ್, ನಾನು ನೀವು ಮಿಲೇನಿಯಲ್ಲು, ಇವ್ರು ಜೆನ್ಜಿ ಅನ್ಸುತ್ತೆ ಅಲ್ವಾ ಸರ್? ಸೇಮ್ ಏಜ್. ನೀವು 25. ನನಗೆ 93 ನಂದು ಡೇಟ್. ಸುಳ್ಳು ಪಕ್ಕ ಎಲ್ಲ ಇದು ಮಿಲೇನಿಯಲ್ಸೇ ಇರೋದು. ನಾವು ಮಿಲೇನಿಯಲ್ಸ್ ಎಲ್ಲ ಅಬ್ಸರ್ವ್ ಮಾಡಿರೋದು, ಕಷ್ಟ ಬಿದ್ದಿರೋದು, ನಮ್ಮ ತಂದೆ ತಾಯಿಗಳು ಅಂದರೆ ಜಾಸ್ತಿ ಮಕ್ಕಳಿದ್ರೆ ಒಂದು ತಕ್ಕಡಿಲಿ ಹಾಕ್ಬಿಡ್ತಾರೆ. ತಕ್ಕಡಿ ಅನ್ನೋದಕ್ಕಿಂತ ಪೆಡಸ್ಟಲ್ ಅಂತೀವಿ ಸರ್. ಇದು ಜೆನ್ಜಿ ಮಿಲಿಯನ್ಸು ಇದೆಲ್ಲ ಇವಾಗ ಬಂದಿದ್ದು. ಸೊ ನಮ್ಮ ಕಾಲದಲ್ಲಿ ನಮ್ಮ ಹಲ್ಸೂರು, ನಮ್ಮ ಅಪ್ರೇಡಿ ಪಾಳ್ಯ ಈ ಕಡೆ ಎಲ್ಲ ನೀವು ನೋಡಿದ್ದೀರಲ್ವ, ಅಲ್ಲೆಲ್ಲ ಹೆಂಗಿತ್ತು ಅಂದರೆ ಮಚ ಅಂದ್ಬಿಟ್ರೆ ಚಿಕ್ಕವನು, ಮಾಮ್ ಅಂದ್ಬಿಟ್ರೆ ದೊಡ್ಡವನು, ಓಯ್ ಅಂದ್ಬಿಟ್ರೆ ಅದಿದು ಏನೋ ಮಚ್ಚಿ, ಏನೋ ಮಚ್ಚ ಅನ್ನೋದ್ರಲ್ಲೂ 2 ವಿಧ ಇರುತ್ತೆ ಸರ್. ಏನೋ ಮಚ್ಚ ಅಂದ್ಬಿಟ್ರೆ ಓ ಇವರಿಬ್ರು ಒಂದೇ ಡೇಟ್ ಆಫ್ ಬರ್ತವ್ರು ಅಂತ ಅರ್ಥ. ಏನೋ ಮಚ್ಚ ಅಂದರೆ ಓ ಇವನಿಗಿಂತ ಚಿಕ್ಕವನು, ಏನು ಮಾಮ್ ಅಂದರೆ ಓ ಸೀನಿಯರ್ ಅವನು. ಸೊ ಈ ಥರ ಇತ್ತು. ಅಂದರೆ ಇವಾಗೆಲ್ಲ ಸರ್, ಮಾಮ್, ಗುರು, ಬ್ರೋ ಇದೆಲ್ಲ ಬಳಸ್ತೀವಿ. ನಮ್ದೆಲ್ಲ ಹಂಗೆಲ್ಲ ಏನು ವೈ ಎಲ್ವೈ ಬಾ ವೈ ಹೋಗ್ ವೈ ಇದರಿಂದ ಏಜ್ನ ಅಂದರೆ ಜೈನ್ಜಿ ಇನ್ನೂ ಅದು ಇದಿರ್ತಾರೆ, ಯಾಕೋ ಎಲ್ಲಿಗೋಗಿಲ್ಲೇನೋ ಈ ಥರ ಅಂದ್ಬಿಟ್ರೆ ಅವ್ನು ಫುಲ್ ಚಿಕ್ಕವನು ಅಂತ ಅರ್ಥ. ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಇವಾಗ ಪೇರೆಂಟ್ಸು ಗೊತ್ತಿಲ್ದಿರಾನು ಮಕ್ಕಳನ್ನ ತಕ್ಕಡಿಲಿ ಹಾಕ್ಬಿಡ್ತಾರೆ. ತಕ್ಕಡಿಲಿ ಹಾಕಿ ತೂಗ್ದಾಗ ಏನಾಗುತ್ತೆ, ಒಬ್ಬನ ಯಾವಾಗಲೂ ಮೇಲೆ ಅಥವಾ ಒಬ್ಬ ಯಾವಾಗಲೂ ಕೆಳಗೆ ಇದ್ದರೆ ಅದು ಮಕ್ಕಳು ಬೆಳೀತಾ ಮಾನಸಿಕವಾಗಿ ತಾಪತ್ರಯಗಳು ಬರುತ್ತೆ. ಆ ತಾಪತ್ರಯಗಳಿಂದ ಏನಾಗುತ್ತೆ, ಈ ಕುಗ್ಗಿರೋ ಮನುಷ್ಯ ಅಥವಾ ಹುಡುಗಿ ಅದೇ ಥರ ಟಾಕ್ಸಿಕ್ ಮೆಂಟಾಲಿಟಿ ಇರೋ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಬರೀ ಕುಗ್ಸೋದೇ ಆಗೋಗುತ್ತೆ. ಹೌದು, ಕಟ್ಕೊಂಡವ್ರೂ ಕುಗ್ಸ್ತಾನೆ ಹೋಗ್ಬಿಡ್ತಾರೆ ಜೀವನದಲ್ಲಿ. ಸೊ ಯಾವುದೇ ಕಾರಣಕ್ಕೂ ಅವ್ರ ಜೀವನದಲ್ಲಿ ಮೇಲೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಜಾಸ್ತಿ ಜನ ಮಕ್ಕಳಿದ್ರೆ ಖಂಡಿತ ಭೇದ ಭಾವ ಮಾಡಬೇಡಿ, ಕಂಪೇರ್ ಮಾಡಬೇಡಿ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಸ್ವಲ್ಪ ಕೆಲಸ ಇದೆ.
ಥ್ಯಾಂಕ್ ಯು. ಹೆಂಗೂರು ತಿನ್ನೋದಿನ್ನ ವಾಯ್ಗ ಇರೋ ಅನ್ಯಗ್ರಹ ಜೀವಿಗಳಿದ್ದಂಗೆ ನಾವೀಗ ಸದ್ಯಕ್ಕೆ ಇವ್ರು ರೊಟ್ಟಿ ತಿನ್ನಕ್ತಿತ್ತು. ಇಲ್ಲಿ ಯಾವುದೋ ಒಂದು ಟೀ ಅಂಗಡಿ ಹತ್ರ ಬಂದೆ. ಇಲ್ಲಿ ನೋಡ್ ಗುರು, ಇದು ಗ್ಲಾಸು, ಅದು ನೀರು ಕುಡಿಯೋಕ್ಕೆ ಎಷ್ಟು ದೊಡ್ಡ ಗ್ಲಾಸ್ ಇಟ್ಟವ್ರು ನೋಡಿ ಅಣ್ಣ ಈ ಅಂಗಡಿಯವರು. ಓ ಗುರು, ಇವ್ರ ಹತ್ರ ಬೇರೆ ಬೇರೆ ಥರ ವಿದ್ಯೆ ಎಲ್ಲ. ನಾರ್ಮಲ್ ಆಗಿರೋರೆಲ್ಲ ಮಾಡಿದ್ರೆ ಪಡಾರ್ ಅಂತ ಬೀಳ್ತದೆ ಏಟು ಅಲ್ಲ. ಒಂಥರ ಪ್ರೊಫೆಷ್ನಲ್ ಬ್ರದರ್ ನೀವು. ಸೇಫ್ಟಿ ಸರ್. ಹಾಂ, ಸೇಫ್ಟಿ. ಅದೇ ಹಾಂ, ಓಕೆ. ಶಾರ್ಪ್ ಆಗಿ ತುಂಬ ಇಷ್ಟ ಆಯಿತು ನಿಮ್ಮ ಕ್ಯಾರೆಕ್ಟರ್ ನಮಗೆ. ಓಕೆ, ಸ್ಟಾಪ್ ಮಾಡಿ. ನನಗೆಲ್ಲ ಹೊಡೆದಿರ್ಬಿಟ್ಟಿಲ್ಲ. ತುಂಬ ಇಷ್ಟ ಆಯಿತು ನಿಮ್ಮ ವ್ಯಕ್ತಿತ್ವ. ಥ್ಯಾಂಕ್ ಯು. ಇದು ಬಂದ್ಬಿಟ್ಟು ಇವ್ರ ಗಾಡಿ ಆಟೋನೇ ಓಡಿಸೋದು ಇವರು. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮದು ನಿಮ್ಮದು ಸಪ್ರೇಟ್. ನಾವೇನೋ ಬೇರೆ ಕೆಲ್ಸಕ್ಕೆ ಬಂದಿದ್ವಿ ಇಲ್ಲಿ, ಹಂಗೆ ಇದನ್ನು ಮಾಡ್ಕೊಂಡು ಇಷ್ಟೊಂದೆಲ್ಲ ಹೇಳಿದ್ದೀವಿ. ಇವಾಗ ಹೊರಗಡೆ ಬಂದಿದ್ದೀವಿ. ಅಣ್ಣ ನಡೀರಿ, ರೆಡ್ ಕಾರ್ ಇದೆಯಾ ಎಲ್ಲನಾ? ರೆಡ್ ಕಾರ ಎಲ್ಲೂ ಇಲ್ಲ ಅಲ್ಲ? ಇಲ್ಲ. ಯಾವುದೋ ಅಂತ ಅರ್ಥ ಆಗಲಿಲ್ಲ ಅಲ್ಲ? ಮೈಂಡ್ ಇವಾಗ ಆ ಕಡೆ ಹೋಗ್ಬಿಡುತ್ತೆ. Okay, all of you subscribe to his channel, keep watching his content, and he's a crazy personality. So I totally approve. If there are any of my followers watching this, please do follow him too. ಹಂಗಂದ್ರೆ ನನ್ನ ಫಾಲೋವರ್ಸ್ ಯಾರು ನೋಡ್ತಿದ್ರೆ ಅರ್ಥ ಆಯ್ತು. ನನಗೆ ಇಂಗ್ಲೀಷ್ ಎಲ್ಲ ಅರ್ಥ ಆಯ್ತದೆ, ಪಿನ್ ಟು ಪಿನ್ನು. ಮಾತಾಡಕ್ ಬರಲ್ಲ ಅಷ್ಟೇ. ಅದು ನಿಮ್ಮ ಕಂಫರ್ಟಬಲ್ ಆಗಿ ಮಾತಾಡ್ತೀರಾ ಬಂದಿದ್ರು ಅಷ್ಟೇ. ಅಲ್ಲಣ್ಣ, ನೀವೇನೋ ಸಿಂಪಲ್ ಆಗೇ ಮಾಡ್ತೀರಾ ಅದನ್ನ, ಓಕೆನಾ? ಅದು ನಾರ್ಮಲ್ ಆಗಿ ಬೇರೆಯವ್ರಿಗೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಪ್ಪ ದ್ಯಾವ್ರು ಬಾಯ್ಲಿ ತಲೆಗೆ ಹೊಡ್ಕೊಂಡೆ ನಾನು ಆಲ್ರೆಡಿ. ಬನ್ನಿ ಹೋಗೋಣ. ಸಮಯ ಏನೇ ಕೆಲಸ ಇರಲಿ, ನಮಗೆ 3 ಗಂಟೆ ಕೆಲಸ ಮಾತ್ರ ಮರೆಯಂಗಿಲ್ಲ. ಬನ್ನಿ ಜಲ್ದಿ ಹೋಗೋಣ. ಹಾಂ, ಓಕೆ, ಬಾಯ್.